Welcome back to my channel. ಸೊ ನಾನಿವತ್ತು ಡೇ 2 ಆಫ್ ಹಂಪಿ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಡೇ ಆ್ಯಕ್ಚುಲಿ ಚೆನ್ನಾಗಿತ್ತು. ಪ್ಲೇಸಸ್ ಕೂಡ ನಮ್ಮ ಕೈಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಕವರ್ ಮಾಡ್ಕೊಂಡ್ವಿ. ನನ್ನ ಲಾಸ್ಟ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾವು ಅಂದ್ಕೊಂಡಿದ್ದು 1 ಡೇ ಇನ್ ಹಂಪಿ, 1 ಡೇ ಇನ್ ಅಂಜನಾದ್ರಿ ಬೆಟ್ಟ ಆ್ಯಂಡ್ ಲಾಸ್ಟಿಗೆ ಮಂತ್ರಾಲಯ ಅಂತ. ಬಟ್ ಯಾವಾಗ ನಾವು ಡೇ 1ನಲ್ಲಿ ಹಂಪಿ ಪ್ಲೇಸಸ್ನ ಕವರ್ ಮಾಡೋಕ್ಕಾಗಲಿಲ್ಲ, ಆವಾಗ ನಾವು ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡ್ವಿ, ಮಂತ್ರಾಲಯ ಸ್ಕಿಪ್ ಮಾಡೋಣ ಅಂತ. ಅದಕ್ಕೆ ವಿ ಡಿಸೈಡೆಡ್ ಟು ಸ್ಟೇ ಇನ್ ಹಂಪಿ. ಅನ್ಫಾರ್ಚುನೇಟ್ಲಿ ನಮಗೆ ರೂಮ್ ಸಿಕ್ಕಲಿಲ್ಲ. ಲಾಂಗ್ ವೀಕೆಂಡ್ ಬೇರೆ ಆಗಿತ್ತು, ಸೊ ಜನ ಬೇರೆ ಜಾಸ್ತಿ ಇದ್ರು ಅಂಡ್ ನಾವು ಪ್ರೀ ಬುಕಿಂಗ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಹಂಪಿಗೆ ಬರೋ ಯೋಚನೆ ಕೂಡ ಇರಲಿಲ್ಲ, ಹಾಗಾಗಿ ಪ್ರೀ ಬುಕಿಂಗ್ ಕೂಡ ಮಾಡ್ಕೊಳ್ಳಿಲ್ಲ. ಸೊ ಹಂಪಿನಲ್ಲಿ ರೂಮ್ ಸಿಗದೆ ಇರೋ ಕಾರಣ ನಾವು ನೆಕ್ಸ್ಟ್ ಅಲ್ಲಿಂದ ಅಂಜನಾದ್ರಿಗೆ ಹೋಗ್ಬೇಕಾಯ್ತು. ಅಟ್ಲೀಸ್ಟ್ ಅಲ್ಲಾದ್ರೂ ರೂಮ್ ಸಿಗುತ್ತೆ ಏನೋ ಅಂತ ನೋಡೋಣ ಅಂತ ಅನ್ಕೊಂಡ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲೂ ಕೂಡ ರೂಮ್ ಸಿಕ್ಲಿಲ್ಲ ನಮಗೆ. ರೂಮ್ಗೋಸ್ಕರ ಅಂತೂ ಸಿಕ್ಕಾಪಟ್ಟೆ ಸುತ್ತಬಿಟ್ವಿ ಅವತ್ತು, ಬಟ್ ಕೊನೆಗೂ ರೂಮ್ ಸಿಕ್ಕಲಿಲ್ಲ. ಸೊ ನಾವೇನು ಮಾಡಿದ್ವಿ, ಕಾರಲ್ಲೇ ರೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ನಾವು ಫಸ್ಟ್ ಡೇ ರೂಮ್ ಬುಕ್ ಮಾಡ್ಕೊಂಡಿದ್ವಲ್ಲ, ಅವ್ರಿಗೆ ಕಾಲ್ ಮಾಡಿದ್ವಿ, ರೂಮ್ ಏನಾದರೂ ಅವೈಲೇಬಲ್ ಇದೆಯಾ ಇವತ್ತಿಗೆ ಅಂತ. ಅವ್ರು ಹೇಳಿದರು 9 o'clock ಅವೈಲೇಬಲ್ ಇದೆ, ಬಟ್ 1 o'clock ಇನ್ನೊಂದು ಚೆಕ್-ಇನ್ ಇದೆ, ಸೊ ನೀವು ಅಷ್ಟರಲ್ಲಿ ಖಾಲಿ ಮಾಡಬೇಕು, ಅಷ್ಟರಲ್ಲಿ ಆಗುತ್ತೆ ಅನ್ನಂಗಿದ್ರೆ ಬನ್ನಿ ಅಂತ ಹೇಳಿದರು. ಸೊ ಅಲ್ಲಿಗೆ ಹೋಗಿ 1-2 hours ರೆಸ್ಟ್ ಮಾಡಿ ಅಲ್ಲಿಂದ ನಾವು ಮತ್ತೆ ಹಂಪಿಯಲ್ಲೇ ಇನ್ನೂ ಪ್ಲೇಸಸ್ ಇತ್ತು ನೋಡೋಕ್ಕೆ, ಅದನ್ನ ನೋಡಿಕೊಂಡು ಅಂಜನಾದ್ರಿ ಬೆಟ್ಟ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಷ್ಟರಲ್ಲಿ ನಾವು ಡಿಸೈಡ್ ಆಗಿದ್ವಿ, ರೂಮ್ಸ್ ಹುಡ್ಕೋಕ್ಕೂ ಕಷ್ಟ ಆಗ್ತಿದೆ ಆ್ಯಂಡ್ ರೂಮ್ಸ್ ಸಿಗ್ತಾನೂ ಇಲ್ಲ. ಅದಕ್ಕೆ 3 days ಟ್ರಿಪ್ನ 2 days ಮಾಡಿಕೊಂಡು ಅಂಜನಾದ್ರಿ ಬೆಟ್ಟದಿಂದ ಡೈರೆಕ್ಟ್ ಬ್ಯಾಂಗ್ಳೂರ್ ಹೊರಡೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಾನು ಡೇ 2 ವಿಡಿಯೋನ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಡೇ 1 ವಿಡಿಯೋ ಪೋಸ್ಟ್ ಏನು ಮಾಡಿದ್ದೀನಿ ನಾನು ಅದರಲ್ಲೇ ಅಟ್ಯಾಚ್ ಮಾಡಿಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಕ್ಲಿಪ್ಪಿಂಗ್ಸ್ ಜಾಸ್ತಿ ಇರಲಿಲ್ಲ. ಅದರಿಂದ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದ್ದು. ಮೇ ಬಿ ಇನ್ ಫ್ಯೂಚರ್ ನಿಮಗೂ ಯಾರಿಗಾದರೂ ಯೂಸ್ ಆಗಬಹುದು. ನಾವು ಮಾಡಿದ ಮಿಸ್ಟೇಕ್ನೇ ನೀವು ರಿಪೀಟ್ ಮಾಡಬೇಡಿ. ತನ್ನಿಂದ ಎಷ್ಟು ವ್ಲಾಗ್ ಮಾಡೋಕ್ಕಾಗುತ್ತೆ ಅಷ್ಟನ್ನು ಮಾಡಿ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಅಟ್ಯಾಚ್ ಮಾಡ್ತೀನಿ, ಹೋಗಿ ನೋಡಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಂಪಿದೆ ಇನ್ನೂ ಒಂದು 3 ಪ್ಲೇಸಸ್ ಇದೆ, ಅದನ್ನು ಕವರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವಿವಾಗ ಕ್ವೀನ್ಸ್ ಬಾತ್ ಹತ್ರ ಇದ್ದೀವಿ, ತೋರಿಸ್ತೀನಿ ಹೇಗಿದೆ ಅಂತ. ಹೊರಗಡೆಯಿಂದ ಹೇಗೆ ಕಾಣಿಸುತ್ತೆ. ಇವಾಗ ಒಳಗಡೆ ಬಂದಿದ್ದೀವಿ, ಇದು ಒಳಗಡೆ ವ್ಯೂ. ಇವಾಗ ಲೋಟಸ್ ಮಹಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬೇಕಂದ್ರೆ ಟಿಕೆಟ್ ತೊಗೋಬೇಕು. ನನ್ನ ಸಜೆಷನ್ ಏನಂದರೆ ಆನ್ಲೈನ್ ಟಿಕೆಟ್ ತೊಗೊಳ್ಳಿ. ಟಿಕೆಟ್ ಕೌಂಟರ್ ಹತ್ರನೇ QR ಕೋಡ್ ಹಾಕಿರ್ತಾರೆ, ಸ್ಕ್ಯಾನ್ ಮಾಡಿ ಆನ್ಲೈನ್ ಟಿಕೆಟ್ ತೊಗೊಳ್ಳಿ. ಬಿಕಾಸ್ ಆನ್ಲೈನ್ ಟಿಕೆಟ್ ಬಂದು 35 rupees, ಕೌಂಟರಲ್ಲಿ ಆದರೆ 40 rupees per person. ಇದೇ ನೋಡಿ ಲೋಟಸ್ ಮಹಲ್. ಲೋಟಸ್ ಮಹಲ್ ಮುಗಿಸ್ಕೊಂಡು ನಾವು ಹೋಗಿದ್ದು ಎಲಿಫೆಂಟ್ ಸ್ಟೇಬಲ್ಸ್ಗೆ. ಲೋಟಸ್ ಮಹಲ್ ಹತ್ರನೇ ಇದೆ. ಇದೇ ನೋಡಿ ಎಲಿಫೆಂಟ್ ಸ್ಟೇಬಲ್ಸ್. ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಹನುಮನ ಜನ್ಮಸ್ಥಳಕ್ಕೆ, ವಿಚ್ ಇಸ್ ಅಂಜನಾದ್ರಿ ಬೆಟ್ಟ. ಸ್ವಲ್ಪ ಜನ ಜಾಸ್ತಿ ಇದ್ದರು. ದರ್ಶನ ಮಾಡಿಕೊಂಡು ಸ್ವಲ್ಪ ಟೈಮ್ ವ್ಯೂ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಯಾರೆಲ್ಲ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿಲ್ಲ, ಒಂದ್ಸಲ ಹೋಗಿ ನೋಡಿ, ಆ ಎಕ್ಸ್ಪೀರಿಯನ್ಸೇ ಬೇರೆ. ಅದರಲ್ಲೂ ಸನ್ರೈಸ್ ಅಥವಾ ಸನ್ಸೆಟ್ ಟೈಮ್ಗೆ ಹೋದರೆ ಅಂತೂ ಅಲ್ಲಿಂದ ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಪೀಸ್ಫುಲ್ಲಾಗಿರುತ್ತೆ. ಆ್ಯಂಡ್ ಆದಷ್ಟು ವೀಕೆಂಡ್ಸ್ ಪ್ಲ್ಯಾನ್ನ ಅವಾಯ್ಡ್ ಮಾಡಿ, ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡಿ ಹೋಗಿ ಬನ್ನಿ. ಬಿಕಾಸ್ ವೀಕೆಂಡ್ಸಲ್ಲಂತೂ ತುಂಬ ಕ್ರೌಡ್ ಇರುತ್ತೆ. ನೋಡಿ ಸಂಜೆ ಆದರೂ ಎಷ್ಟು ಜನ ಇದ್ದಾರೆ ಅಂತ. ಆಲ್ಮೋಸ್ಟ್ 6:30 ಆಗಿತ್ತು ಅನಿಸುತ್ತೆ ನಾವು ಹೊರಗಡೆ ಬಂದಾಗ. ಹಾಗೆ ನೀವೇನಾದರೂ ಹಂಪಿಗೆ 2 to 3 days ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಆದಷ್ಟು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಳ್ಳಿ. ರೂಮ್ಸ್ ಅಂತೂ ಕಂಪಲ್ಸರಿಯಾಗಿ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ. ವೀಕ್ ಡೇಸಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ರೂಮ್ಸ್ ಅವೈಲೇಬಲ್ ಇರುತ್ತೆ, ಬಟ್ ವೀಕೆಂಡ್ಸ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ನಾವು ಟೆಂಪಲಿಂದ ಆಚೆ ಬಂದಾಗ ಸನ್ಸೆಟ್ ಕೂಡ ಆಗ್ತಾಯಿತ್ತು. ಆ ವ್ಯೂನ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿ ಮತ್ತೆ ನಾವು ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ಸೊ ದಿಸ್ ಈಸ್ ಅಬೌಟ್ ಮೈ ರೀಸೆಂಟ್ ಟ್ರಿಪ್ ಟು ಹಂಪಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.